ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ನಂದಿನಿ ತುಪ್ಪ ನಾವು ಸಬ್ಬಕ್ಕಿ ಹಾಕೊಳ್ಳೋಣ. ಈಗ ನೀವು ಸಾವಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಗೋಡಂಬಿ ತೊಗೊಂಡಿದ್ದೀನಿ, ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಡ್ತೀನಿ. ನಾನಂತೂ ಟೇಸ್ಟ್ ಮಾಡ್ತಾಯಿದ್ದೀನಿ. ವಾಹ್. ನಮಸ್ಕಾರ ವೀಕ್ಷಕರಿಗೆ. GFC ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವ್ರಿಗೂ ನಾನ್ ವೆಜ್ ಮಾತ್ರ ಸೀಮಿತವಾಗಿದ್ವಿ. ಈಗ ನಾವು ವೆಜ್ಜಿಗೆ ಬರ್ತಾಯಿದ್ದೀವಿ. ನಮ್ಮ ನಾಟಿ ಸ್ಟೈಲ್, ನಾಗಮಂಗಲ ನಾಟಿ ಸ್ಟೈಲ್ ಸಾಂಬಾರು ಪೌಡ್ರನ್ನ ನಾವು ನಿಮಗೆ ಮುಕ್ತವಾಗಿ ಮಾರ್ಕೆಟಿಗೆ ನಾವು ತರಲಿದ್ದೀವಿ. ಅದಕ್ಕೋಸ್ಕರ ಇಷ್ಟು ದಿನ ಲೇಟ್ ಆಗಿದೆ. ಆಮೇಲೆ ಫ್ಯಾಕ್ಟ್ರಿಗಳು ಅವು ಇವು ಗೊತ್ತಿದೆಯಲ್ಲ, ನಮ್ಮ ಬಗ್ಗೆ ತುಂಬ ಡೀಟೇಲಾಗಿ ಹೇಳೋದು ಬೇಕಾಗಿಲ್ಲ. ಈಗ ಪ್ರಾರಂಭ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟು ಕಂಟಿನ್ಯೂ ನಾವು 2 ಡೇಸ್ಗೆ ಒಂದು ಸರಿ ನಿಮ್ಮ ಎಪಿಸೋಡ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ತಾ ಇರ್ಬೋದು. ಹಲವಾರು ಥರ ಒಳ್ಳೆ ಸವಿರುಚಿಯಾದ ಅಡುಗೆಗಳು ನಮ್ಮ GFC ಮಸಾಲಾ ಯೂಟ್ಯೂಬ್ ಚಾನಲ್ಲು ಅದೇ ಹೆಸರಲ್ಲಿ ಇರೋದು. ಆಲ್ರೆಡಿ ಮುಂದೆ ಅದು ಇದೆ, ಆಲ್ರೆಡಿ ನೀವು ತುಂಬ ಜನ ನೋಡಿದ್ದೀರಿ. ಅದನ್ನು ಬ್ರೇಕ್ ಮಾಡಿದ್ದೆ ನಾನು, ಮತ್ತೆ ಈಗ ಕಮೆಂಟ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ದಿನ ಒಂದು ಸಿಹಿಯಾಗಿರಲಿ ಅಂತೇಳಿ ಒಂದು ಅದ್ಭುತವಾದ ಒಂದು ಶಾವಿಗೆ ಪಾಯಸ ಮತ್ತು ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡಿ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಈ ಸಿಹಿ ಅಡುಗೆನ ಈಗ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲರೂ ಇನ್ಮೇಲೆ ಮುಂದೆ ನಮ್ಮ GFC ಚಾನಲ್ನ ದಯವಿಟ್ಟು ನೋಡಿ ವೀಕ್ಷಣೆ ಮಾಡಿ. ಇದಕ್ಕೆ ನಾವು ತುಂಬ ಬೆಂತಡಿ ಪ್ರೋತ್ಸಾಹ ಮಾಡಿ. ನಮ್ಮ ನಾಗಮಂಗಲ ನಾಟಿ ಸ್ಟೈಲಲ್ಲಿ ಸಾಂಬಾರು ಪೌಡ್ರ್ ಯಾರೂ ಬಿಡುಗಡೆ ಮಾಡಿಲ್ಲ. ನಮ್ಮ ಸ್ಟೈಲಲ್ಲಿ ಒಂದು ಸಾಂಬಾರು ಪೌಡ್ರ್ ಬಂದಿದೆ. ಇದನ್ನು ನೋಡ್ತಾ ಇದ್ದೀರಿ ಇಲ್ಲಿ. ಇದಕ್ಕೆ ತುಂಬ ನಾವು ಮಾವತನ್ನು ಕೊಡ್ತೀವಿ. ಆಮೇಲೆ ಇದರದ್ದು ಆಫರು ನಾವು ತುಂಬ ಹೇಳ್ತೀವಿ. ಮುಂದೆ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಸಾಂಬಾರು ಮಾಡುವಾಗ ಮಧ್ಯೆ ಹೇಳ್ತೀನಿ ಯಾವ ಥರ ಮಾಡೋದು ಹೆಂಗೆ ಅನ್ನೋದೆಲ್ಲ ಒಂದೊಂದೇ ಮಾಡ್ಕೊಂಡು ಬರ್ತಾ ಇರ್ತೀವಿ. ನೋಡ್ತಾ ಇರಿ ವೀಕ್ಷಕರೇ. ಈಗ ತುಂಬ ಸಮಯ ಕಾಯೋದು ಬೇಡ, ಪ್ರಾರಂಭ ಮಾಡಿಬಿಡೋಣ. ಈಗ ನಾವು ಸಬ್ಬಕ್ಕಿ ಪಾಯಸಕ್ಕೆ ಏನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನೋಡಿದ್ದೀರಿ. ನಾನು 1 ಲೀಟ್ರ್ ಹಾಲನ್ನ ಆಲ್ರೆಡಿ ಕಾಯಿಸಿ ರೆಡಿ ಇಟ್ಕೊಂಡಿದ್ದೀನಿ. ಯಾಕೆ ಒಂದು 10-15 ಜನ ಇದ್ದೀವಿ ನಾವು ಒಟ್ಟಿಗೆ. ಎಲ್ಲರಿಗೂ ಸೇರಿ ಸಿಹಿ ಹಂಚೋಣ ಅಂತೇಳಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಸಬ್ಬಕ್ಕಿ ಪಾಯಸ ಅಂದರೆ ನಾನು ಈಗ ಇಂಗ್ರೀಡಿಯೆಂಟ್ಸು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿಲಿ ಲೈನಾನ್ ಪಾಯಸ ತೊಗೊಂಡಿದ್ದೀನಿ. ಲೈನಾನ್ ಸಬ್ಬಕ್ಕಿ ನೋಡಿ. ಇದು ತುಪ್ಪ, ಬಾದಾಮಿ ಪೌಡ್ರು, ಮತ್ತು ಗೋಡಂಬಿ, ದ್ರಾಕ್ಷಿ, ಇದು ನಮ್ಮ ಸಾವಿಗೆ, ಸಕ್ಕರೆ ಬಂದು ನಮಗೆ ಇದ್ರ ಸಕ್ಕರೆ ತೊಗೊಂಡಿದ್ದೀನಿ. ಆರ್ಗಾನಿಕ್ ಸಕ್ಕರೆ ತೊಗೊಂಡಿದ್ದೀನಿ, ಆರೋಗ್ಯವಂತರಾಗಿರಲಿ ಅಂತೇಳಿ. ಮುಂದೆ ಆರೋಗ್ಯದ ಬಗ್ಗೆನೂ ತುಂಬ ಮಾತಾಡ್ಕೊಂಡು ಅಡುಗೆ ಮಾಡ್ಕೊತ ಹೋಗೋಣ. ಈಗ ಪ್ರಾರಂಭ ಮಾಡೋಣ. ಈಗ ನಾನು ಒಲೆ ಹಚ್ತಾಯಿದ್ದೀನಿ ನೋಡಿ. ಈಗ 1 ಕಪ್ಪು ನಾನು ತುಪ್ಪ ಬಳಸಿದ್ದೀನಿ. ನಂದಿನಿ ತುಪ್ಪ, ನಮ್ಮ ರೈತರದ ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದಿಂದ ಫಸ್ಟ್ನೇದು ನಾವು ಪ್ರಾರಂಭ ಮಾಡೋಣ. ಆಮೇಲೆ ತುಪ್ಪದ ಆದ ತಕ್ಷಣ ನೀವು ಸಬ್ಬಕ್ಕಿ ಹಾಕಬೇಕು. ಸಬ್ಬಕ್ಕಿನ ನೀವು ಚೆನ್ನಾಗಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಯಾವ ಥರ ಅದನ್ನು ಮಾಡ್ಕೊಳ್ಳೋದಂತ. ಅರ್ಜೆಂಟಾಗಿ ಮನೆಗೆ ನೆಂಟರು ಬಂದಿದ್ದಾಗ ಟಕ್ ಅಂತ ಆಗುತ್ತೆ ಈ ಪಾಯಸ. ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಎಣ್ಣೆ ಕಾದಿದೆ. ಈಗ ನಾವು ಸಬ್ಬಕ್ಕಿ ಹಾಕೊಳ್ಳೋಣ. ಎಷ್ಟು ಬೇಕು ಅಷ್ಟು ಸಾಕು. ಒಂದು ಅರ್ಧ ಕಪ್ಪು ಸಬ್ಬಕ್ಕಿ ಹಾಕೊಳ್ಳೋಣ. ಸಬ್ಬಕ್ಕಿ ನಿಮಗೆ ನೈಲಾನ್ ಸಬ್ಬಕ್ಕಿ ಯೂಸ್ ಮಾಡಿದ್ದೀವಿ. ದಪ್ಪ ಇರೋದು ಯೂಸ್ ಮಾಡಿದಾಗ ಅದು ಬೇಗ ನಿಮಗೆ ಕರಗೋಗ ಇರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಇರುತ್ತೆ, ನೀಟಾಗಿ ಬಾಯಿ ಸಿಗುತ್ತೆ ಆರಾಮಾಗಿ. ಚೆನ್ನಾಗಿ ಇದು ಸಬ್ಬಕ್ಕಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಈ ಥರ ಎಲ್ಲ ಫುಲ್ ಕಡಲೆಪುರಿ ಥರ ಆಗೋಗುತ್ತೆ ನೋಡಿ. ಆ ಚಟಪಟ ಅನ್ನೋ ಸೌಂಡು ನಿಲ್ಬೇಕು ನಿಮಗೆ. ಈಗ ನಿಂತಿದೆ ಅದು. ಇದ್ರ ಜೊತೆಗೆ ಎಷ್ಟು ಬೇಕು ನೀವು ಸಾವಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗಿಲ್ಲ. ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಅದನ್ನು 2 ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಎರಡನ್ನೂ ಸ್ವಲ್ಪ ನೀವು ಸಾವಿಗೆ ಹಾಕಿದ್ದೀರಲ್ಲ, ಸ್ವಲ್ಪ ಬ್ರೌನ್ ಬಣ್ಣಕ್ಕೆ ಬರಬೇಕು. ಜೊತೆಗೆ ಬ್ರೌನ್ ಬಣ್ಣಕ್ಕೆ ಬಂದ ತಕ್ಷಣ ನೀವು ಹಾಲು ಯಾಕೆ ಪಕ್ಕದಲ್ಲಿ ಕಾಯಿಸಿಟ್ಕೊಂಡಿರ್ಬೇಕು ಅಂತಿದ್ರೆ ಇದರಲ್ಲಿ ನೀವು ಸ್ವಲ್ಪ ಯಾಮಾರಿದ್ರೂ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಲನ್ನ ರೆಡಿ ಇಟ್ಕೊಂಡಿರ್ಬೇಕು. ರೆಡಿ ಇಟ್ಕೊಂಡ ತಕ್ಷಣ ನೋಡಿ ಹಾಲು ಹಾಕ್ತಾಯಿದ್ದೀನಿ. ನಾನು ಹಾಲು ಹಾಕ್ತಾಯಿದ್ದೀನಿ. ಅಷ್ಟೇ. ಹಾಲನ್ನ ನೀವು ರೆಡಿ ಇಟ್ಕೊಂಡಿರ್ಬೇಕು ಕಾಯಿಸಿ. ಇಲ್ಲಾಂದರೆ ನೀವು ಕಾವು ಕಮ್ಮಿ ಮಾಡ್ಕೋಬೇಕಾಗ್ತದೆ. ನಾವು ಹಾಲು ರೆಡಿ ಇಟ್ಕೊಂಡಿರೋದ್ರಿಂದ ಟಕ್ ಅಂತ ಹಾಕ್ಬಿಟ್ರೆ ಹಾಲು ಚೆನ್ನಾಗಿ ಕಾಯ್ಕೋಬೇಕು ಫಸ್ಟೇ. ಹಾಲು ಚೆನ್ನಾಗಿ ಕಾದಿದ್ರೆ ನಿಮಗೆ ಬೇಗ ಕೆಲಸ ಆಗುತ್ತೆ. ನೆಕ್ಸ್ಟು ಈಗ ಸಾಂಬಾರು ಪೌಡ್ರ್ ಬರ್ತಾಯಿದ್ದೀವಿ. ಸಾಂಬಾರು ಪೌಡ್ರ್ ಬಂದಮೇಲೆ ನೆಕ್ಸ್ಟು ನಿಮಗೆ ರಸಮ್ ಪೌಡ್ರು ಇಂಥವು ಎಲ್ಲನೂ ಪ್ರತಿಯೊಂದನ್ನು ನಾವು ತರೋರಿದ್ದೀವಿ. ಮುಂದೆ ಕಾವು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರಿ. ಬಾಣಲಿ ಇರೋದ್ರಿಂದ ಹಾಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ಕಾವು ಬಂದ್ಬಿಡುತ್ತೆ. ನೋಡ್ಕೊಂಡು ಕಾವು ಕಮ್ಮಿ ಇಟ್ಕೋಬೇಕು ನೀವು. ಸ್ವಲ್ಪ ಒಂದು ಕುದಿ ಬರೋವರೆಗೂ. ಆಮೇಲೆ ಆಟೋಮೆಟಿಕ್ಕಾಗಿ ಅದೇ ಒಂದು ಫಸ್ಟ್ ರೌಂಡಲ್ಲಿ ನೀವು ಕುದಿ ಬರುತ್ತಲ್ಲ ಆವಾಗ ಸ್ವಲ್ಪ ಉಕ್ಬಿಡುತ್ತೆ. ನೀವು ನೋಡ್ಕೊಂಡು ಕಾಯ್ಕೊಂಡಿದ್ದು ಸ್ವಲ್ಪ ಅದನ್ನೇ ಎಲ್ಲನೂ ಅಡುಗೆಗೆ ನೀವೇನೋ ಬರಬೇಕು ಅನ್ನೋ ಮುಂಚೆನೇ ಪ್ರತಿಯೊಂದನ್ನೂ ತಯಾರಿಯಾಗಿ ಬರಬೇಕು ನೀವು. ನಾವು ಈ ವಿಚಾರನ ತುಂಬ ಜನಕ್ಕೆ ಎಲ್ಲರಿಗೂ ಆ ವಿಚಾರ ಹೇಳ್ತಾನೆ ಇರ್ತೀವಿ. ಏನು ಮಾಡ್ತಾರೆ ಅಂದರೆ ಇಲ್ಲಿ ಅಡುಗೆ ಅರ್ಧಂಬರ್ಧ ಎಲ್ಲ ರೆಡಿ ಮಾಡಿರ್ತಾರೆ. ಅವಾಗ ಹೋಗಿ ಧಾರಾವಾಹಿ ನೋಡೋದು, TV ನೋಡೋದು, ಅದು ಮಾಡೋದು, ಮತ್ತೆ ಓಡಿ ಬಂದು ಇದು ಮಾಡೋದು. ಆ ಥರದ್ದು ಯಾರೂ ದಯವಿಟ್ಟು ಮಾಡೋಕ್ಕೋಬೇಡಿ. ಅದು ಮಾಡಿದ್ರೆ ನೀವು ಅಡುಗೆ ನಿಮಗೆ ಚೆನ್ನಾಗಿ ಬರೋಲ್ಲ. ಫಸ್ಟ್ ಎಲ್ಲನೂ ಅಡುಗೆ ಮಾಡಬೇಕು ಅನ್ನೋದಿರೋರು ಪ್ರತಿಯೊಂದು ಲೈವಾಗಿ ತಂದು ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕ್ಯಾಟ್ರಿಂಗ್ನಲ್ಲಿ
ನೀವು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಾಕ್ತಾರೆ, ನಾವು ಹಾಕಲ್ಲ ಆ ಥರ. ಯಾಕೆಂದರೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಆಮೇಲೆ ನೀವು ದ್ರಾಕ್ಷಿ ಗೋಡಂಬಿನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಒಂದೇ ಸಮಕ್ಕೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಏನಾಗುತ್ತೆ ಅಂದರೆ ಸ್ವಲ್ಪ ಯಾಮಾರಿದ್ರು ಸೀದೋಗುತ್ತೆ, ಮತ್ತು ಅದು ಕಹಿ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ವಾಶ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಡ್ತೀವಿ. ನೋಡಿ, ನಾನೊಂದು ಅರ್ಧ ಕಪ್ಪಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಬಾದಾಮಿ ಇದೆ. ಬಾದಾಮಿ ಏನು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ. ಇದನ್ನು ನಾನು ನೀರಲ್ಲಿ ತೊಳೆದ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಆ್ಯಡ್ ಮಾಡಿಬಿಡ್ತೀನಿ. ಈ ಸಿಸ್ಟಮ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ತುಂಬ ಕೈ ಅಂಶ ಇರೋಲ್ಲ, ಆಮೇಲೆ ಬದಲಾಗೋದಿಲ್ಲ, ನ್ಯಾಚುರಲ್ ಆಗಿರುತ್ತೆ ಟೇಸ್ಟು. ಎಲ್ಲರೂ ಇಷ್ಟಪಡ್ತಾರೆ, ಕೆಲವರು ಡ್ರೈ ಇರೋದು ಇಷ್ಟಪಡಲ್ಲ. ನೋಡಿ, ಈ ಥರ ಒಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ನೀವು ಆ್ಯಡ್ ಮಾಡಿದರೆ ಆಯಿತು. ನೀವು ಇದನ್ನು ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ನೀವು ತುಪ್ಪದಲ್ಲೇ ಹುರಿದು ಆ್ಯಡ್ ಮಾಡ್ಕೋತೀವಿ ಅಂದ್ರೂ ಅದರಲ್ಲಿ ಏನು ಅಧ್ಯಂತರ ಇಲ್ಲ. ನೋಡಿ, ಈ ಥರ ಇದ್ದರೆ ಏನಾಗುತ್ತೆ ಅಂದರೆ ಬಾಯಿಗೆ ಆರಾಮಾಗಿ ಸಿಗುತ್ತೆ, ನೀವು ನ್ಯಾಚುರಲ್ ಆಗಿರುತ್ತೆ. ಮಾಮೂಲಿ ಏನು ತಗೊಂಡು ಮನೇಲಿ ಏನೋ ಬೇಜಾರಾದಾಗ ಗೋಡಂಬಿ ದ್ರಾಕ್ಷಿ ಏನೋ ತಿಂತೀರೋ ಅದೇ ಥರ ಪಾಯಸದಲ್ಲೂ ಸಿಗುತ್ತೆ ಆರಾಮಾಗಿ. ಕೆಲವರು ಡ್ರೈ ಮಾಡಬೇಕಾದ್ರೆ ತುಪ್ಪದಲ್ಲೇ ಡ್ರೈ ಮಾಡ್ಬೇಕಾದ್ರೆ ಹಾಕ್ಕೊಳ್ಳಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಾವು ಈ ಥರ ಮಾಡಿ ತೋರಿಸಿದ್ದೀನಿ. ಒಬ್ಬೊಬ್ಬರು ಅಡುಗೆ ಒಂದು ಪಾಯಸ ಅಂದರೆ 100 ಥರ ಮಾಡ್ಬೋದು, ಅದರಲ್ಲಿ ಇದೊಂದು ವಿಧಾನ ಅಷ್ಟೇ. ಇದೇ ಥರ ಮಾಡ್ಕೊಳ್ಳಿ ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ನಾನು ಲೈನಸ್ ಸಬ್ಬಕ್ಕಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೆ ಬಾಯಿಗೂ ಚೆನ್ನಾಗಿ ಸಿಗುತ್ತೆ. ಬೇಗ ಇದು ಬೆಳಗಿಂದ ಸಂಜೆವರೆಗೂ ಒಂದು 24 hours ಇದ್ರೂ ಅದು ನೀರಲ್ಲಿ ಕರಗೋಗಲ್ಲ, ಹಾಲೊಳಗೆ ನಿಮ್ಗೆ ಕರಗೋಗಲ್ಲ. ಒಳ್ಳೆ ಗೋಲಿ ಗೋಲಿ ಥರ ಬಾಯಿಗೆ ಸಿಗೋಕ್ಕೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ನಮ್ಮ ಕ್ಯಾಟ್ರಿಂಗ್ನಲ್ಲಿ ನಾವು ಇದೇ ಥರ ಬಳಸೋದು ಯಾವಾಗಲೂ. ನೀವು ಕ್ಯಾಟ್ರಿಂಗ್ ಕೊಟ್ಟವ್ರಿಗೆ ನಾವು ಇದೇ ಥರನೇ ಮಾಡೋದು. ಈಗ ಅದು ಹಾಕಿದ್ದೀನಿ ಎಲ್ಲನೂ. ಸಕ್ಕರೆ ನಾನು ನಿಮಗೆ ನ್ಯಾಚುರಲ್ ಶುಗರ್ ತೊಗೊಂಡಿದ್ದೀನಿ. ನೀವು ಈ ಥರ ಸಕ್ಕರೆ ಬೇಕು ಅಂದರೆ ಅಂಗಡಿನ ಕೇಳಿದ್ರೆ ತಗೊಳ್ತಾರೆ, ಹೆಲ್ತಿಗೆ ಒಳ್ಳೆಯದು. ಇತ್ತೀಚೆಗೆ ನೋಡಿದ್ದೀರಲ್ಲ ಎಲ್ಲನೂ ಆರ್ಗ್ಯಾನಿಕ್ ಅಂತ ಬರ್ತಾಯಿದೆ. ಆರ್ಗ್ಯಾನಿಕ್ ಶುಗರ್ ನಾನು ತೊಗೊಂಡಿದ್ದೀನಿ. ನಾನು ನಿಮ್ಮ ಹೆಲ್ತ್ ಇದರಿಂದ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನೀವು ಅದನ್ನು ತೊಗೊಂಡು ಯೂಸ್ ಮಾಡೋಂಗಿದ್ರೆ ನಿಮ್ಗೆ ಹೆಲ್ತಿಗೆ ಬೇಕು, ಚೆನ್ನಾಗಿರಬೇಕು ಅಂದರೆ ಅದನ್ನ ಯೂಸ್ ಮಾಡಿ. ಇಲ್ಲಾಂದ್ರೆ ನಾರ್ಮಲ್ ಸಕ್ಕರೆನೇ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಬೆಲ್ಲದಲ್ಲಿ ಬೇರೆ ಬೇರೆ ಥರದ ಪಾಯಸ ನೆಕ್ಸ್ಟ್ ಮಧ್ಯದಲ್ಲಿ ಯಾವ್ದಾರು ಮಾಡಿ ತೋರಿಸೋಣ. ಇದು ಆ್ಯಕ್ಚುಲಿ ನಿಮ್ಗೆ 10-15 ನಿಮಿಷದಲ್ಲಿ ಆಗೋಗುತ್ತೆ. ಟಕ್ಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನೋಡಿ, ನಾನು ಹಾಲು ಕಾಯಿಸಿ ಇಟ್ಕೊಂಡಿರೋದ್ರಿಂದ ಆಲ್ರೆಡಿ ಎಲ್ಲ ಗಟ್ಟಿ ಬಂದುಬಿಟ್ಟಿದೆ. ಇದು ಸಾಕು, ತುಂಬ ಗಟ್ಟಿನಿದ್ರೂ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಇಷ್ಟು ಗಟ್ಟಿ ಸಾಕು. ನಾನು ಇದ್ರ ಮಧ್ಯದಲ್ಲಿ ಬಾದಾಮಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮನೇಲಿ ಯಾವುದೋ ಬಾದಾಮಿ ಪೌಡ್ರ್ ಇದ್ದರೆ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ. ಯಾಕೆ ಇದು ಹಾಕ್ತಾಯಿದ್ದೀವಿ ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ, ಜೊತೆಗೆ ಟೇಸ್ಟು ಇರುತ್ತೆ, ಚೆನ್ನಾಗಿ ವಿಭಿನ್ನವಾಗಿರುತ್ತೆ. ಸ್ವಲ್ಪ ಬಾದಾಮಿ ಪೌಡ್ರ್ ಯೂಸ್ ಮಾಡಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಳ್ಳೆ ನಿಮಗೆ ಮಿಲ್ಕ್ ಮೇಡ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಕೋವಾ ಯೂಸ್ ಮಾಡ್ಬೋದು ಬೇಕಾದರೆ. ಆ ಥರದ ಆಪ್ಷನ್ಗಳು ಹಲವಾರು ಇದ್ದಾವೆ ಇದಕ್ಕೆ ಯೂಸ್ ಮಾಡೋಕ್ಕೆ. ಏನಿಲ್ಲ ಅಂದರೆ ಮಾಮೂಲಿ ನೀವು ಇದನ್ನೇ ಬೇಕಾದ್ರೆ ನೋಡಿ, ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕಿದಾಗ ನಿಮ್ಮ ಕಲರು ಸ್ವಲ್ಪ ಹಂಗೆ ನ್ಯಾಚುರಲಾಗಿ ಚೇಂಜ್ ಆಗುತ್ತೆ. ಅದನ್ನು ನೋಡಿ ಗಮನದಲ್ಲಿ ಇಟ್ಕೊಂಡು ಮಾಡಿ. ಇಲ್ಲಾಂದರೆ ನೀವು ಪ್ಲೈನ್ ಹಂಗೆ ಬೇಕಾದ್ರೆ ಮಾಡ್ಬೋದು. ನಾವು ಸ್ವಲ್ಪ ಕ್ಯಾಟ್ರಿಂಗು ಇವೆಲ್ಲ ಮಾಡೋದ್ರಿಂದ ನಾವೆಲ್ಲ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಬಳಸೇ ಮಾಡಬೇಕಾಗ್ತದೆ. ಜನಕ್ಕೆ ನೀವು ರುಚಿಯೇ ಕೊಡಬೇಕಲ್ವಾ, ಏಕೆಂದರೆ ಅದಕ್ಕೆ ತಕ್ಕಂಥ ದುಡ್ಡು ಕೊಟ್ಟಿರ್ತಾರೆ, ಅದ್ರ ತಕ್ಕಂಥ ನಾವು ಕೆಲಸ ಮಾಡಬೇಕಾಗ್ತದೆ. ಪ್ರತಿಯೊಂದು ನೀವೇನು ಐಟಮ್ ಕೊಡ್ತೀರೋ ಅಷ್ಟು ಅದ್ಭುತವಾಗಿರಬೇಕು, ಆವಾಗ ಅದಕ್ಕೆ ಅದರದ್ದೊಂದು ವ್ಯಾಲ್ಯೂ ಇರ್ತದೆ. ನೀವು ಯಾವುದೋ ಒಂದು ಅಡ್ಜಸ್ಟ್ ಮಾಡಿಕೊಡ್ರಪ್ಪ ಅಂತ ನೀವು ಬಾಯ್ಬಿಟ್ಟು ಯಾವುದು ಕ್ಯಾಟ್ರಿಂಗ್ ಮಾಡೋರು ಹೇಳೋಂಗಿಲ್ಲ. ನಮ್ಮ ಸಿಸ್ಟಮ್ ಆ ಥರ. ಅದೇ ಥರ ಪಾಯಸಕ್ಕೂ ಅಷ್ಟೇ. ಪಾಯಸ ಅಂದಮೇಲೆ ತಕ್ಷಣ ಅದಕ್ಕೇನು ಪಾಯಸನ ಅಲ್ಲಗಳಿಯಂಗಿಲ್ಲ. 1 ಲೀಟ್ರಲ್ಲಿ 10 ಜನಕ್ಕೆ ಮಾತ್ರ ನಮ್ಮ ಪಾಲಿಸಿ ಇರೋದು, ಲೆಕ್ಕ ಇರೋದು. ಅದೇ ಥರ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಪಾಯಸ ಆಯಿತು, ರೆಡಿ ಆಯ್ತು. ಇನ್ನೇನು ಪಾಯಸ ತಿಂತಾಯಿದ್ರೆ ಏನು ಮಜಬೂತಾಗಿರುತ್ತೆ ಅಂತ ತಿಳ್ಕೊಬೇಡಿ. ಹಾಲನ್ನ ಯಾವಾಗಲೂ ಒಂದು ಸರಿ ಫಸ್ಟೇ ನೀವು ಕಾಯಿಸಿ ಇಟ್ಕೊಂಡಿದ್ರೆ ಈ ಥರ ಬೇಗ ಕೆಲಸ ಆಗೋಗ್ಬಿಡುತ್ತೆ. ಇದು ಈಗ ಪಾಯಸ ರೆಡಿ ಇದೆ, ಟೇಸ್ಟ್ ಮಾಡೋಣ. ಈಗ ಟೇಸ್ಟ್ ಮಾಡುವ ಸಮಯ. ನಾನಂತೂ ಟೇಸ್ಟ್ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಹೇಳಿದ್ನಲ್ಲ, ನೈಲಾನ್ ಪಾಯಸ ಸಬ್ಬಕ್ಕಿ ಯೂಸ್ ಮಾಡೋದ್ರಿಂದ ನಿಮಗೆ ಹಂಗೆ ಕಣ್ಣಿಗೆ ಕಾಣ್ತದೆ. ವಾಹ್ ಹೇಗಿದೆ ಗೊತ್ತಾ ಟೇಸ್ಟು. ಇದೇ ಥರ ನೀವು ಅಡುಗೆ ಮಾಡಿ ಮನೆಯಲ್ಲಿ ಏನೋ ಅರ್ಜೆಂಟ್ ಹಬ್ಬ ಹರಿದಿನಗಳು ಯಾರೋ ಫ್ರೆಂಡ್ಸ್ ಏನೋ ಬಂದರೆ ಟಕ್ಕಂತ ನೀವು ಒಂದು 10 ನಿಮಿಷದಲ್ಲಿ ಈ ಪಾಯಸ ಮಾಡ್ಕೋಬೋದು. ನೋಡ್ತಾಯಿರಿ, ನಮ್ಮನ್ನು ಫಾಲೋ ಮಾಡಿ. ಇಷ್ಟು ದಿನ ನಿಮ್ಮ ಕಣ್ಮರೆ ಇರೋದಕ್ಕೆ ಈಗ ಮುಂದೆ ಬರ್ತಾಯಿದ್ದೀನಿ. ಇನ್ನೆಲ್ಲೂ ಹೋಗಲ್ಲ, ನಾನು ಕಂಟಿನ್ಯೂ ಇಲ್ಲೇ ಇರ್ತೀನಿ, ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಒಳ್ಳೆ ಅಡುಗೆ ಮಾಡಿ ತೋರಿಸ್ತಾನೆ ಇರ್ತೀನಿ. ನೀವು ಕಲ್ತ್ಕೊಳ್ಳಿ, ಯಾರು ಕಲ್ತ್ಕೊಂಡಿಲ್ಲ ಅಂದ್ರೆ ಅವರು ಕಲ್ತ್ಕೊಳ್ಳಿ. ಹೆಣ್ಮಕ್ಳು ಒಳ್ಳೆ ಅಡುಗೆ ಮಾಡೋದನ್ನು ಕಲೀರಿ ದಯವಿಟ್ಟು.
ಎಲ್ಲರೂ ಅಡುಗೆ ಮನೆ ಯಾರ ಮನೇಲಿ ಅಡುಗೆ ಮಾಡಿ ಒಳ್ಳೆ ಅಡುಗೆ ಮಾಡಿ ಊಟ ಮಾಡ್ತಾರೋ ಅವ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಕಣ್ಣು ತುಂಬ ಇರ್ತದೆ. ಅದನ್ನು ದಯವಿಟ್ಟು ಎಲ್ಲರೂ ಫಾಲೋ ಮಾಡಬೇಕು ಅಂತ ನನ್ನ JFC ಕಟ ಕುಟುಂಬದಿಂದ ನಿಮಗೆ ಕೃತಜ್ಞತೆ ಸಲ್ಲಿಸಿ ಈ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. JFC ಮಸಾಲ ಅಡುಗೆ ಮಾಡ್ಕೊಂಡು ತಿಂದರೆ ವಾರ ವಾ ಅನ್ಬೇಕು.